ಮತ್ತೆ ಬಂದೇನಪ್ಪ ಅಂತ ಮತ್ತೆ ಸ್ವತಃ ಅಜ್ಜರ ಮುಂದಕ್ಕೆ ಬಂದರು. ಅಜ್ಜನ ನೋಡಿ ಮತ್ತೊಂದು ಸರಿ ಗುಡುಗ ಹಾಕ್ತದ, ಗರ್ಜನೆ ಹಾಕ್ತು. ಅವಾಗ ಅಜ್ಜವ್ರು ಅದರ ತಲೆ ಮ್ಯಾಲೆ ಚಪ್ಪರಿಸಿ ಅದಕ್ಕೆ ಸಮಾಧಾನ ಮಾಡಿ, ನೋಡಪ್ಪ ನಿನ್ನ ನೋಡಿದ್ರೆ ಮಂದಿ ಹೆದರ್ತಾರ, ಹಿಂಗೆ ಹೊಳ್ಳ ಬೆಳ್ಳ ಬರಬಾರದು, ನೀನು ಉಪದ್ರ ಮಾಡಬಾರದು ಅಂತ ಆಶೀರ್ವಾದ ಮಾಡಿದ್ರೆ ಮುಪ್ಪಿನಾರ್ಯರ ಕಾಲಿಗೆ ಹುಲಿ ನಮಸ್ಕಾರ ಮಾಡಿ ಅಡವ್ಯಾಗ ಹೋಗಿದ್ದು ಮತ್ತೆಂದು ಭೇಟಿಯಾಗಿಲ್ಲ. ಅಂಥ ಮಹಾಮಹಿಮರಿದ್ರು. ಹುಲಿ ನಮಸ್ಕಾರ ಮಾಡೋದಂದ್ರೇನು ಸಣ್ಣ ಮಾತೇನು? ಅತಣಿ ಮುರುಗೇಂದ್ರ ಶಿವಯೋಗಿಗಳಿಗೆ ಹುಲಿ ನಮಸ್ಕಾರ ಮಾಡಿತ್ತನ್ನೋ ಕತೆ ಕೇಳ್ತೀವಿ. ಜಗದ್ಗುರು ಸಿದ್ಧಾರೂಢರಿಗೆ ಹುಲಿ ನಮಸ್ಕಾರ ಮಾಡಿದ ಕತೆ ಕೇಳ್ತೇವೆ. ಅದೇ ಪ್ರಕಾರ ಮುಪ್ಪಿನಾರ್ಯರಿಗೂ ಹುಲಿ ವಂದಿಸಿದ ಕಥೆಯನ್ನು ಕೇಳಕ್ಕೆ ಸಿಗ್ತೈತಿ. ಅವಾಗ ಹೊಸದಾಗಿ ಇನ್ನೂ ಏನೂ ಸೌಕರ್ಯ ಇಲ್ಲದಾಗ ಭಿಕ್ಷದ ಮ್ಯಾಲ ಮಟ್ಟದ ವ್ಯವಹಾರ ನಡೆಯುವಂಥ ಕಾಲಕ್ಕೆ ಶಿಮ್ಮಿ ಎಣ್ಣೆ, ನೀವೇನು ಚಿಮ್ಮಣದ ಎಣ್ಣೆ ಅಂತಿರಲ್ಲ, ಅವಾಗೆಲ್ಲ ಶಿಮಿಣ್ಣಿ ಬುಡ್ಡಿ ಮ್ಯಾಲ ಕತ್ಲಾತಂದ್ರೆ ಶಿಮಿಣ್ಣಿ ದೀಪ ಹಚ್ತಿದ್ರು. ಚಿಮ್ಮಣ ಅಂತಾರ ಅವಕ್ಕೆ, ಲಾಟಿನು ಚಿಮ್ಮಣ. ಅವತ್ತು ಎಣ್ಣೆ ಮುಗಿದು ಬಿಟ್ಟೈತಿ. ಅಜ್ಜನ ಹತ್ರ ಬಂದರು, ಅಜ್ಜ ಐರಣಿಗೆ ಹೋಗಿ ತರಬೇಕು. ಯಾಕೆ ಅಲ್ಲಿಂದ ಒಂದು 2.5-3 ಕಿಲೋಮೀಟರ್ ದೂರ ಐರಣಿ. ಅಜ್ಜ ಮತ್ತು ಊರಾಗ ಹೋಗಿ ಎಣ್ಣೆ ತರ್ತೇವೆ. ಹೊತ್ತಾಗೈತಪ್ಪ, ಈ ಕತ್ತಲ್ದಾಗ ಹೆಂಗೆ ಹೋಗ್ಯರಿ? ಮತ್ತು ಅನಿವಾರ್ಯ, ಮತ್ತು ದೀಪಕ್ಕೆ ಏನು ಹಾಕೋದೆ ಅಜ್ಜ? ಆಯ್ತು ಬರ್ರಿ, ಇಲ್ಲಿ ಕಾಯಿ ಕರ್ಪೂರ ಊದಕಡ್ಡಿ ತಗೊಳ್ರಿ. ಒಂದು ಮಗಿ ಕೊಟ್ರಂತ ಅಜ್ಜವ್ರು. ಹೋಗಿ ಹೊಳೆಗಂಗವನ್ನ ಪೂಜೆ ಮಾಡಿ ಕರ್ಪೂರ ಬೆಳಗ್ಗೆ ಈ ಮಗಿ ತುಂಬ ಕಡಾಯಿಸ್ಕೊಂಬರ್ರಿಪ್ಪ ನೀರ ಅಂತ ಹೇಳಿದ್ರಂತ. ನೀರು ತಗೊಂಡು ಬಂದು ಅಜ್ಜನ ಕೈಯಾಗ ಕೊಟ್ರ ಅಜ್ಜ ಆ ನೀರಿಗೆ ಹಸ್ತಸ್ಪರ್ಶ ಮಾಡಿ ಖಾಲಿ ಅದು ಎಲ್ಲ ಚಿಮ್ಲಿಲ್ಲ ಅಟ್ಟಿಂದಾಗ ಅದೇ ಗಂಗವನ್ನ ನೀರು ಹಾಕಿ ತಮ್ಮ ಕೈಯಾರ ದೀಪ ಹಚ್ಚಿದ್ರು. ಬೆಳತನ ದೀಪ ಉರಿದು, ಬೆಳತನ ದೀಪ ಉರಿದ್ರೆ ಭಕ್ತರ ಆಶ್ಚರ್ಯದಿಂದ ಆ ಬೆಳಗ್ಗೆದ್ದ ನೀರು ನೋಡ್ತಾರೆ, ಒಂದು ಹನಿ ನೀರು ಕಮ್ಮಿ ಆಗಿಲ್ಲ. ಅಜ್ಜ ಎಲ್ಲ ನೀರು ಹಂಗೆ ಅದಾವಂತ ತಂದರು. ಅಪ್ಪ ಕಡಾಯಿಸ್ಕೊಂಬಂದಿವಿ, ನಿನ್ನ ಹೊಳ್ಳಿ ಹೋಗಿ ಅವನು ಮುಟ್ಟಿಸಿರಪ್ಪ ಅಂತ ಅಜ್ಜ ಕಳಿಸಿದ್ರೆ ಹೊಳ್ಳಿ ಹೋಗಿ ಅವನು ಗಂಗೆಗೆ ಸಮರ್ಪಣೆ ಮಾಡಿದ್ರಂತ. ಹಿಂಗೆ ಇಂಥ ಮಹಿಮಾನ್ವಿತರು ಅಪ್ಪವರಿದ್ದರು. ಅವರು ವಿನೋದದಿಂದ ಸುಮ್ಮನೆ ತಮಾಷೆಗೆ, ಇವತ್ತು ನಮಗೆ ಬೋಂದೆ ಉಣ್ಣಂಗಾಗೈತೋ ಅಂದ್ರೆ ಯಾರ ಬೋಂದೆ ತಂದೆ ಬಿಡೋರು. ಇವತ್ತು ನಮಗೆ ಗಿಣ್ಣ ಉಣ್ಣಂಗಾಗೈತಿ ಅಂದ್ರಂದ್ರೆ ಎಲ್ಲಿದರ ಗಿಣ್ಣು ಬಂದೇ ಬಿಡೋದು. ಒಂದು ಸರಿ ಚಳಗೇರಿ ಮಾದೇವಪ್ಪ ಅಂಥೇಳಿ ಆ ಮಾದೇವಪ್ಪನ ಕರೆದ್ರಂತ. ಮಾದೇವ, ನಮಗೆ ಕಲ್ಲಂಗಡಿ ಹಣ್ಣು ತಿನ್ನಂಗಾಗೈತೋ, ತಗೊಂಬರ್ತೀಯನ ಅಂದ್ರಂತ. ಅವ ಅಂದ, ಹೂ ಅಂದ, ಮ್ಯಾಲ ಹೂ ಅಂದ, ಒಳಗೆ ತಳಮಳ. ಯಾಕಂದ್ರೆ ಸೀಸನ್ ಮುಗಿದ ಅಲ್ಲೇ ತಿಂಗಳ ಮ್ಯಾಲಾಗೈತಿ. ಕಲ್ಲಂಗಡಿ ಹಣ್ಣು ಈಗಿನಗತ್ತೆ ಎಲ್ಲ ಸೀಸನ್ದಾಗ ಸಿಗ್ತಿದ್ದಿಲ್ಲ. ಅವಾಗ ಏನು ಮಾಡೋದು? ಅನಿವಾರ್ಯವಾಗಿ ಅಪ್ಪನಿಗೆ ಮಾತು ಕೊಟ್ಟೆ. ಹೊಳಿಶಾಲ್ಗುಂಟು ಎಲ್ಲ ರೈತರನ್ನ ಕೇಳ್ಕೊಂತ ಹೋದ. ಎಲ್ಲ ಮಂದಿ ನಗಕತ್ರ, ನಿನ್ನ ತಲೆ ಕೆಟ್ಟತನು, ಈಗೆಲ್ಲ ಕಲ್ಲಂಗಡಿ ಹಣ್ಣು ಸಿಗ್ತಾವ? ಅಲ್ಲಿಂದವ ಹರಿಹರಕ್ಕೆ ಬಂದ. ಇಡೀ ಹರಿಹರ ಪ್ಯಾಟಿ ತಿರುಗಾಡಿದ್ರೆ ಕಲ್ಲಂಗಡಿ ಹಣ್ಣು ಸಿಗಲಿಲ್ಲ. ಅವ ಛಲಗಾರ. ಅಲ್ಲಿಂದ ದಾವಣಗೆರೆಗೆ ಹೋದ. ಅಲ್ಲಿ ಪ್ಯಾಟಿ ಎಲ್ಲಿ ಸಿಗಲಿಲ್ಲ. ಅಲ್ಲಿಂದ ಹುಬ್ಬಳ್ಳಿಗೆ ಬಂದ್ರಿ. ಹುಬ್ಬಳ್ಳಿ ತನ ತಿರುಗಾಡಿದವು ಕಲ್ಲಂಗಡಿ. ಅಪ್ಪ ಯಾಕೋ ಬಾಯಿ ಬಿಟ್ಟು ಕೇಳ್ಯಾನಂದ್ರೆ, ನಾನು ಹಂಗೆ ಖಾಲಿ ಕೈಲಿ ಹೋಗ್ಬಾರ್ದು, ಹುಬ್ಬಳ್ಳಿ ರಾಣೆಬೆನ್ನೂರು ಹಿಡ್ಕೊಂಡು ಎಲ್ಲ ಕಡೆ ತಿರುಗಾಡಿದ್ರೆ ಅವನಿಗೆ ಹಣ್ಣು ಸಿಗಲಿಲ್ಲ. ಮಾರಿ ಸಣ್ಣಕ್ಕೆ ಮಾಡ್ಕೊಂಡು ಹೊಳ್ಳಿ ಗಾಡಿಗೆ ಹತ್ಕೊಂಡು ಐರಣಿ ಮಟ್ಟಕ್ಕೆ ಬಂದು ಇಳ್ದ. ಮಧ್ಯಾಹ್ನ ವೇಳೆ ಅಜ್ಜ ಮಲಗಕ್ಕೆ ಹೋಗಿದ್ರು. ಮಲಗೋಕ್ಕೆ ಹೋಗೋದಕ್ಕಿಂತ ಮುಂಚೆ ದೇವಮ್ಮ ಅಂತ ಒಬ್ಬರು ಅವ್ರ ಸೇವಕರು, ಅಮ್ಮ ಚಳಗೇರಿ ಮಾದೇವಪ್ಪ ಬಂದು ನಾನು ಅವನಿಗೆ ಕಲ್ಲಂಗಡಿ ಹಣ್ಣು ಕೇಳಿದ್ವಿ ಅಂತ ಕೇಳಿದ್ರೆ, ಇಲ್ರಿ ಅಜ್ಜ ಇನ್ನೂ ಬಂದಿಲ್ಲ ಅಂದ ಕೂಡಲೇ ವಿಶ್ರಾಂತಿಗೆ ಮಧ್ಯಾಹ್ನ ಮಲಗಕ್ಕಂತ ಒಳಗೆ ಹೋಗ್ಯಾರ. ಇವ ಬಂದಾನ. ಬಂದ ಕೂಡಲೇ ಅಮ್ಮವ್ರು ಅಂದ್ರಂತ, ಅಲ್ಪ 2 ದಿನ ಆತ್ ನೀವು ಹೋಗಿ, ಅಜ್ಜ ಇದ ಈಗ ನಿನ್ನ ಕೇಳಿ ಹೋಯ್ತು, ಹಣ್ಣು ತರಲಿಲ್ಲನು ಅಂದ್ರೆ ಇವನಿಗೆ ಮನಸ್ಸಿಗೆ ಭಾಳ ನೋವಾಗಿತ್ತು. ಸಣ್ಣ ಮಾರಿ ಮಾಡಿಕೊಂಡು ಹೊಳಿ ದಂಡಿಗೆ ಬಂದು ಕುಂತಿದ್ದ ಕಾಲ ಚಾಚಿಕೊಂಡಲ್ಲಿ ಒಂದು ಮಣ್ಣಿನ ದಿಬ್ಬದ ಮ್ಯಾಲೆ
ಗುರುವಿಂದ ಒಂದು ಆಶೆ ಈಡೇರಿಸಕ್ಕಾಗಲಿಲ್ಲ ಅಂತ ನೋವಿನಿಂದ ಕುಂತ ಕಾಲಕ್ಕೆ ದೊಡ್ಡ ಮಳೆ ಹೊಡೆದಿತ್ತವ. ಮುಂಗಾರು ಮಳೆ ಹೊಡೆತಕ್ಕ ಹೊಳ್ಯಾಗ ಹೊಸ ನೀರು ಬಂದಿದ್ದು. ಹೊಳಿ ಕಡೆಗೆ ನೋಡ್ಕೊಂತ ನಿಂತಾಗ ಹೊಳೆಯಾಗ ಒಂದು ಕರ್ರಂದು ಗಡಿಗೆ ತೇಲ್ಕೊಂತ ಬಂತಂತ. ಗಡಿಗೆ ಚಲೋ ಕಾಣಿಸ್ತತಿ. ಯಾರೋ ರೈತರದ್ದು ನೀರಿಗಿಟ್ಟದ್ದು ಮಣ್ಣಿನ ಮಗಿ ಮಠದ ಉಪಯೋಗಕ್ಕೆ ಬರ್ತದಂತ ಅದನ್ನ ಹಿಡಿಬೇಕಂತ ಹೋದಂಗ ಅದು ದಂಡಿಗೆ ಬರಕತ್ತು. ಭಾಳ ಚಲೋ ದಂಡಿಗೆ ಬಂತಂತ ಹೋಗಿ ಅದನ್ನ ಹಿಂಗೆ ಹಿಡಿದು ಎಬ್ಬಿಸ್ತಾನ. ಅದು ಮಣ್ಣಿನ ಮಗಿ ಅಲ್ಲ, ಇಷ್ಟು ದೊಡ್ಡದ ಕಲ್ಲಂಗಡಿ ಹಣ್ಣ ಪ್ರತ್ಯಕ್ಷ ಆಗೈತಿ. ಎಷ್ಟು ಆನಂದ ಆತಂದ್ರೆ ಅಜ್ಜ ಕೇಳ್ದ, ಎಲ್ಲಿ ಹಳ್ಳಿ ದಿಲ್ಲಿ ತಿರುಗಾಡು ಬಂದ್ರೆ ಸಿಗಲಿಲ್ಲ, ನಮ್ಮ ಅಜ್ಜಿ ಇಲ್ಲೇ ಕೊಟ್ನಲ್ಲ ಅಂತ ಆನಂದದಿಂದ ಅದನ್ನು ತೊಳ್ಕೊಂಡು ಹೆಗಲ ಮ್ಯಾಲ ಹೊತ್ತುಕೊಂಡು ದೊಡ್ಡ ಕಲ್ಲಂಗಡಿ ಹಣ್ಣು ಹೊತ್ತುಕೊಂಡು ಅವ ಮಠ ಒಳಗೆ ಬರೋದಕ್ಕೆ ಮುಪ್ಪಿನ ಅರಿಯರು ವಿಶ್ರಾಂತಿ ಮುಗಿಸಿ ಹೊರಗೆ ಬರೋದಕ್ಕೆ ಸಮಾತ. ಅಜ್ಜ ಹಣ್ಣು ತಂದೆ, ಎಲ್ಲಿ ಸಿಗುತ್ತಪ್ಪ ಇದು ಹಣ್ಣು ಅಂತ ಕೇಳಿದ್ರಂತ. ಅವ್ರಿಗೆಲ್ಲ ಗೊತ್ತು, ಕೊಟ್ಟವರು ಅವರ, ಕೇಳಿದವರು ಅವರ. ಅಪ್ಪ ಹೊಳೆಯಾಗ ಹೊಂಟಿತ್ರಿ ಹಿಡ್ಕೊಂಡು ಬಂದೆ ಅಂದ ಕೂಡಲೇ ಮುಖ ತೊಳ್ಕೊಂಡು ಹಣಿಗೆ ವಿಭೂತಿ ಹಚ್ಕೊಂಡು ಆಸನ ಮೇಲೆ ಕುಂತು ಹೆಚ್ಚರಿಪ್ಪ ಅದನ್ನಂತ ಹೆಚ್ಚಾಕ ಹಚ್ಚಿ, ಮಠದಾಗ ಎಷ್ಟು ಮಂದಿ ಅದರಿ ಎಲ್ಲರನ್ನೂ ಕರೀರಿ. ಆಕೆ ಅಮ್ಮಂದ್ಲು, ಆಶೆ ಮಾಡಿ ಕೇಳಿದಾವ ನೀನು, ಮೊದಲು ನೀ ಹೊಟ್ಟೆ ತುಂಬ ತಿನ್ನಪ್ಪ. ಅವಾಗ ಅಜ್ಜಂದ್ರಂತ, ಇದು ಸಾಮಾನ್ಯ ಹಣ್ಣಲ್ಲವ, ನಮ್ಮ ಒಬ್ರಿಗಾಗಿ ಬಂದದ್ದಲ್ಲ, ಇದು ದೇವಲೋಕದಿಂದ ಬಂದ ಹಣ್ಣೈತವ, ಎಲ್ಲರಿಗೂ ಮುಟ್ಟಬೇಕಂತ ಮಠದಾಗ ಎಲ್ಲರಿಗೂ ಹಂಚಿದ್ರ ಎಲ್ಲ ತಿಂದವ್ರು ಅಂದ್ರಂತ. ನಮ್ಮ ಜನ್ಮದಾಗ ಇಟ್ಟು ರುಚಿಯಾದ ಹಣ್ಣು ನಾವು ಎಂದೂ ತಿಂದಿಲ್ಲ ಅಂದ್ರಂತ. ಅದು ಪರಮಾತ್ಮನೇ ಮಹಾತ್ಮರ ಆಶೆ ಈಡೇರ್ಸಕ್ಕೆ ಕಳಿಸಿದ್ದಂತ. ಇಂಥ ಅನಂತ ಪವಾಡಗಳು ಅಪ್ಪನವು. ಒಮ್ಮೆ ಹುಬ್ಬಳ್ಳಿಗೆ ಹೋದಾಗ ಅವ್ರದ್ದೊಂದು ನೇಮ್ ಇತ್ತು. ಹುಬ್ಬಳ್ಳಿಗೆ ಹೋದಾಗ ಪ್ರತಿ ಸರಿ ಕಾಯಮ ಅಲ್ಲೇ ಗರಗದ ಮಡಿವಾಳಪ್ಪ ಅವ್ರ ದರ್ಶನಕ್ಕೆ ಹೋಗಿದ್ರು. ಕಾಯಂ ಅವರು ಗರಗಕ್ಕೆ ಹೋಗ್ಬೇಕಂತೆಲ್ಲ ತಯಾರಾದ ಹೊತ್ನ್ಯಾಗ ನರೇಂದ್ರ ಅನ್ನೋಂಥ ನಡುವೆ ಅದ್ರ ದಾರಿ ಹತ್ತತ್ತೆ. ಅಲ್ಲಿ ಒಬ್ಬ ಭಕ್ತ ಬಂದು ಭಿನ್ನ ಮಾಡಿದ್ನಂತೆ, ಅಪ್ಪವ್ರೆ ನಮ್ಮ ಮನೆಗೆ ಇದು ಪಾದ ಪೂಜೆಗೆ ಬರ್ಬೇಕ್ರಿ. ಅವನಿಗೆ ಗೊತ್ತಿತ್ತು, ಅಜ್ಜನು ಕೂಡ 20-30 ಮಂದಿ ಕಾಯಂ ಇರ್ತಾರ, ಪ್ರಸಾದಕ್ಕಂತ ಕರೆದೆ ಅಂದ್ರೆ ನಾನು ಪಜೀತಕತೆ, ಬರೇ ಪಾದ ಪೂಜೆಕ್ಕಂತ ಅಷ್ಟ ಸೊನ್ನೆ ಮೇಲೆ ಹೇಳಿಬಿಡೋಣ ಅಂತ ಅಪ್ಪವ್ರು ನಮ್ಮ ಮನೆಗೆ ಪಾದ ಪೂಜೆಗೆ ಬರ್ಬೇಕ್ರಿ. ಅವನ ಮನಸ್ಸಿನಾಗ ಆಗಿದ್ದು ಎಲ್ಲ ಗೊತ್ತಿವ್ರಿ. ಎಷ್ಟು ಅಜ್ಜ ಹೆಂಗಿದ್ದಂದ್ರೆ ನಾವೇನು ಮಾತಾಡ್ಕೊಂತ ಹೋಗಿದ್ವಲ್ಲ, ಅಲ್ಲಿ ಮಠದಾಗ ಇದನ್ನ ಮಾತಾಡ್ಕೊಂತ ಬಂದ್ರಂತ ಇಲ್ಲೇ ಕುಂತ ಹೇಳ್ತಿದ್ರು ಅವ್ರು ಮುಪ್ಪಿನಾರ್ಯರು. ಈಗೂ ನಮ್ಮ ಮಠದಾಗ ಈಗ ಸದ್ಯ ಒಬ್ರು ಅಜ್ಜವ್ರು ಅದಾರ, ರುದ್ರಗೌಡ್ರು ಅಂತ ಅದಾರ, ಗೋಣಿಗೇರಿ ಅವರು. ಅವ್ರಿಗೆ ಪತ್ರ ಬರೆದಿದ್ರಂತ ಮುಪ್ಪಿನಾರ್ಯರು, ಕೆಲಸಕ್ಕೆ ಒಂದು 20 ಮಂದಿ ಕರ್ಕೊಂಡು ಬಂದು ಬಿಡ್ಬೇಕಂತ ಪತ್ರ ಹಾಕಿದ್ರ. ಪಾಪ ಬಡತನ ಪರಿಸ್ಥಿತಿ, ಆ 20 ಮಂದಿ ತಯಾರದಾರ ಬರಾಕ, ಬಸ್ ಖರ್ಚಿಗೆ ರೊಕ್ಕ ಬೇಕಲ್ಲ. ಇವ್ರ ತಾಗ ಬಡತನ ಇಲ್ಲ, ರೊಕ್ಕ ಯಾರನ್ನ ಕೇಳಿದ್ರು ರೊಕ್ಕ ಸಿಕ್ಕಿಲ್ಲ. ರೊಕ್ಕ ಸಿಗಲಿದ್ದಕ್ಕೆ 20 ಮಂದಿ ಹೊಂಟವ್ರು, ಅದ್ರಾಗ 10 ಕ್ಯಾನ್ಸಲ್ ಆಗಿ 10 ಮಂದಿ ತಯಾರಾಗಿ ಅಲ್ಲಿಂದ ನಡ್ಕೊಂತ ಬಿಸಿಲಾಗ ಇವ್ರಿಗೆ ನಡೆದ ಬಿಸಿಲು ಬಡತಕ್ಕೆ ಇಟ್ಟು ಸಿಟ್ಟು ಬಂದಿತ್ತು. ಅಂದ್ರೆ ಒಂದು ಸಲಿಗೆ ಸಿಟ್ರಿ, ಅದು ಪ್ರೇಮದ ಸಿಟ್ಟು. ಈ ಮುದುಕ ಕುತ್ಕೊಂಡು ಪತ್ರ ಹಾಕ್ತಾನಲ್ಲಿ ನೆಳ್ಳಾಗ. ನಮ್ಮ ಕಷ್ಟ ಏನು ಗೊತ್ತಾಗ್ಬೇಕು ಇವನ್ಗೆ. ಹಂಗ ಸಹಜ ಒಂದು ತಮಾಷೆ ಮ್ಯಾಲ, ಒಂದು ಸಲಿಗೆ ಮ್ಯಾಲ ಆ ಗಡ್ಡದ ಮುದುಕನ್ಗೆ ಎಷ್ಟು ಸಿಟ್ಟು ಬಂದತ್ತಂದ್ರೆ ಹೋದ ಕೂಡಲೇ ಒಂದಿಟ್ಟು ಕೆಟ್ಟದಾಗೆ ಬೈದಾರ ಅವ್ರು ತಮಾಷೆ ಮೇಲೆ ಒಂದು ಗುಂಪು. ಆ ಹೋದ ಕೂಡಲೇ ಆ ಮುದುಕನ್ ಮುಕ್ಕಳ ಕೈ ಹಾಕಿ ಎಬ್ಬಿಸಿ ಒಳ ಹೋಗಿಬೇಕು ನೋಡ. ಅವನ್ ಸಿಟ್ಲೆ ಹಿಂಗೆ ಅನ್ಕೊಂತ ಬಂದಾರ್ರಿ. ಅವರೇ ಹೇಳಿದ ಮಾತಿದು, ನಾವು ಬಂದು ಹಂಗೆ ಅನ್ಕೊಂತ ಅಲ್ಲಿಂದ ಬಂದು ಮಠ ಮುಟ್ಟಿ ಕೈಕಾಲು ಮುಖ ತಗೊಂಡು ಹೊಳೆಯಾಗ ಅಜ್ಜನ ದರ್ಶನಕ್ಕಂದು ಬರೋದ್ರಾಗ ಧಾರವಾಡ ಭಕ್ತರು ಸುತ್ತ ಕುಂತಿದ್ರಂತ. ಅಜ್ಜನ ಸುತ್ತ ಎಲ್ಲ ಪ್ಯಾಕ್ ಆಗಿತ್ತು. ಅವ್ರು ಬಂದ ಕೂಡಲೇ ಮುಪ್ಪಿನಾರ್ಯರಂದ್ರಂತ, ಸರಿರೋ ದೌಡ ಸರಿರೋ, ನಮ್ಮ ಮುಕ್ಕಳ ಕೈ ಹಾಕಿ ಹೊಳೆಯ ಹೋಗಿ ಭಕ್ತರು ಬಂದಾರ ಸರಿರೋ. ಅಲ್ಲಿ ಮಾತಾಡಿದ್ದು ಇಲ್ಲಿ ಹೇಳಿದ್ರು ಅಂತ. ಅಷ್ಟು ವಿಶೇಷ ಇದ್ರು ಅವರು. ಬಹಳ
ಸಲಿಗೆ ಒಳಗ ಜವಾರಿ ಭಾಷೆ ಒಳಗ ಮಕ್ಕಳು ಕೂಡ ಮಕ್ಕಳಂಗ, ಹೆಣ್ಮಕ್ಳು ಕೂಡ ಹೆಣ್ಮಕ್ಳಂಗ, ದೊಡ್ಡವ್ರು ಕೂಡ ದೊಡ್ಡವರಂಗ, ವಿದ್ವಾಂಸರು ಕೂಡ ವಿದ್ವಾಂಸರಂಗ, ಅನಕ್ಷರಸ್ಥರು ಕೂಡ ಅನಕ್ಷರಸ್ಥರಂಗ, ಅವರನ್ನು ಕಂಡರೆ ಅವರಂತೆ, ಇವರನ್ನು ಕಂಡರೆ ಇವರಂತೆ, ಎಲ್ಲರ ಒಳಗೆ ಒಂದಾಗುವಂತ ಸಾದಾ ಸಾಧು ಇದ್ರವರು. ಎಲ್ಲರಿಗೂ ಲಭ್ಯ ಇದ್ರು. ದೊಡ್ಡ ಮಂದಿಗೆ ಒಂದು ನಮೂನಿ, ಸಣ್ಣ ಮಂದಿಗೆ ಒಂದು ನಮೂನಿ ಈ ಗುಣ ಇದ್ದಿಲ್ಲ. ಆ ಕಾಲಕ್ಕೆ ಒಬ್ಬ ಮುಖ್ಯಮಂತ್ರಿ, ಯಾರ್ರೀ ಅವರು? ಗುಂಡೂರಾವ್. ಮುಖ್ಯಮಂತ್ರಿ ಗುಂಡೂರಾವ್ ಅವರು ಅಪ್ಪವ್ರ ಮಹಿಮೆಯನ್ನು ಕೇಳಿ ಇಲ್ಲಿ ಏನೋ ಒಂದು ಉದ್ಘಾಟನೆಗೆ ಬಂದವರು ಐರಣಿ ಮಟ್ಟಕ್ಕೆ ಬಂದ್ರೆ ಅವ್ರಿಗಿಂತ ಮುಂದಿನ ಮಂದಿ ಇರ್ತಾರೆ ನೋಡ್ರಿ. ಅವ್ರು ಓಡಿ ಬಂದು, ಯಪ್ಪ ಮುಖ್ಯಮಂತ್ರಿಗಳು ಬರಕತ್ಯಾರ, ಏನು ಮಾಡೋಣ, ಏನು ಎಲ್ಲಿ ಕುರ್ಚಿ ಹಾಕೋದು, ಇಲ್ಲಿ ಯಾವ ಕುರ್ಚಿ ಇಲ್ಲ ಏನಿಲ್ಲ, ಇಲ್ಲಿ ಹಾಸ್ರಿ ಜಮಖಾನ ಹಾಸ್ರಿ, ಎಲ್ಲರೂ ಕುಂತಂಗೆ ಕುಂದಿರ್ತಾರ ಹೋಗ್ತಾರ. ಅವ ಕುರ್ಚಿ ಇಲ್ಲದ ಕುಂದ್ರವಲ್ಲಂತ, ನೀವು ಕುಂದ್ರಂತ ಇವರು ಹೇಳವಲ್ರಂತ. ಆದ್ರೆ ಅದೊಂದು ನಮೂನಿ ಮುಜುಗರ ವಾತಾವರಣ. ಮುಖ್ಯಮಂತ್ರಿ ಬಂದಾನಂದ್ರೆ ಕುರ್ಚಿ ಹಾಕೋಲ್ಲ ಅಂದ್ರೆ ಹೆಂಗೆ? ಮೊನ್ನೆ ನೋಡ್ಬೇಕಿತ್ತು ಅಲ್ಲಿ, ನಿನ್ನೆನೋ ಯಾವಾಗ ನಮ್ಮ ಯಾರು ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರಂದ್ರೆ ಎಂತೆಂಥ ಸ್ವಾಮಿಗಳು ಹೋದ್ರು ರೀ ಶಾಲು ಮಾಲೆ ಹಾಕಕ್ಕೆ. ಆದ್ರೆ ಅವನ ಇಲ್ಲಿ ಬಂದಾನಂದ್ರೆ ಒಂದು ಶಾಲಿಲ್ಲ, ಒಂದು ಮಾಲಿಲ್ಲ, ಬಕ್ಕುಂದ್ರ ನಂಗೆಲ್ಲ. ಕೊನೆಗೆ ಅವ ಇದು ಮಾಡಿ ಬುದ್ಧಿ, ನಾನು ಹಿಂಗ್ರಿ ರಾಜ್ಯದ ಮುಖ್ಯಮಂತ್ರಿ ಅದನ್ರಿ, ಯಾಕೆ ಬಂದಿದ್ರಿಪ್ಪ? ನಿಮ್ಮ ದರ್ಶನಕ್ಕೆ ಬಂದಿದ್ರಿ ಬುದ್ಧಿ, ಮತ್ತು ನಾನು ಇಲ್ಲಿ ಏನು ಮಾಡಲಿ, ಈ ಕ್ಷೇತ್ರಕ್ಕೆ ಏನು ಸೇವಾ ಮಾಡಲಿ, ಏನು ನೀವೇನು ಹೇಳ್ತೀರೋದನ್ನು ನಾನು ಮಾಡ್ತೀನಿ ಅಂದ್ರೆ, ಅಪ್ಪವ್ರು ಏನು ಮಾಡಿದ್ರಂದ್ರೆ ಅವನು ಹೊಟ್ಟಿಗೆ ಬೆರಳಿಟ್ರಂತ, ಮೊದಲು ನಿಂದ ತುಂಬಿಸ್ಕೋ ಆಮೇಲೆ ನಮ್ದು ನೋಡುವಂತೆ. ಒಬ್ಬ ಮುಖ್ಯಮಂತ್ರಿ ಬಂದರೆ ಹಿಂಗೆ ಹೇಳ್ಬೇಕಾದ್ರೆ ಆ ಧೀರತನ ಎಂಥದ್ದು. ಸಣ್ಣವರಿಗೂ ಅಷ್ಟೇ ದೊಡ್ಡವ್ರಿಗೂ ಅಷ್ಟೇ ಎಲ್ಲರನ್ನ ಸಮದೃಷ್ಟಿಲಿ ಕಂಡವರು ಜಗದ್ಗುರು ಮುಪ್ಪಿನಾರ್ಯರು. ಅವ್ರ ಮನಸ್ಸಿನಾಗಿದ್ದಿದ್ದು ಅವ್ರಿಗೆ ಗೊತ್ತಾಗ್ಬಿಡ್ತಿತ್ತು. ಅವನ ಮನಸ್ಸಿನ